ರಕ್ತವನ್ನು ಕೊಡುವುದರ ಮುಖಾಂತರ ಎಸ್ಎಸ್ಎಫ್ನ ಸಂಘಟನೆಯ ಸದಸ್ಯರು ಆ ಜೀವವನ್ನು ಉಳಿಸಿಕೊಳ್ಳುವಂತ ರೀತಿಯ ಕೆಲಸ ಮಾತ್ರ ಅಲ್ಲದೆ ಒಬ್ಬ ವ್ಯಕ್ತಿಯನ್ನು ಉಳಿಸಿದರೆ ಅದು ಅವನನ್ನು ಮಾತ್ರ ಅಲ್ಲ ಇಡೀ ಅವನ ಕುಟುಂಬವನ್ನೇ ಉಳಿಸುವಂತ ರೀತಿಯಲ್ಲಿ ಸಂರಕ್ಷಣೆ ಮಾಡಿದಂತ ಕೆಲಸಗಳು ಖಂಡಿತವಾಗಿ ಎಸ್ಎಸ್ಎಫ್ ಸಂಸ್ಥೆ ದಾಖಲೆ ನಾವು ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬಹುಶಃ ರಕ್ತಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ವರ್ಣ ಇಲ್ಲ, ಭೇದ ಇಲ್ಲ. ಎಲ್ಲರಿಗೂ ಕೂಡ ರಕ್ತದ ಅವಶ್ಯಕತೆ ಇದೆ. ನಾವಿದು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ, ಆ ಧರ್ಮ, ಈ ಧರ್ಮ, ಆ ಜಾತಿ, ಈ ಜಾತಿ ಎಂಬ ರೀತಿಯ ವ್ಯತ್ಯಾಸದಲ್ಲಿ ಸಂಕುಚಿತ ಮನೋಭಾವನೆಯಿಂದ ಸಮಾಜ ಉಳಿದು ಹೋಗುವಂತ ಕೆಲಸ ಕಾಣ್ತಾ ಇದ್ದೇವೆ. ಆದರೆ ರಕ್ತ ಬೇಕಾದಂತ ಸಂದರ್ಭದಲ್ಲಿ ರಕ್ತ ಒಂದು ಬಾಟ್ಲಿ ಸಿಗದೇ ಇದ್ರೆ ನಾವಿತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಂಬ ರೀತಿ ಆತಂಕ ಬಂದಂತ ಸಂದರ್ಭದಲ್ಲಿ ಖಂಡಿತವಾಗಿ ಆ ವ್ಯಕ್ತಿ ಒಬ್ಬ ಮುಸಲ್ಮಾನ, ಉದಾಹರಣೆಗೆ ನಾನೇ ಆಗಿರ್ಬೋದು, ನಾನಾಗಿ ಹೇಳುವುದಿಲ್ಲ ನನಗೆ ಹಿಂದೂ ಧರ್ಮದ ಅವರ ರಕ್ತ ಬೇಡ ಅಂತ ಹೇಳುವುದಿಲ್ಲ. ಹಿಂದೂ ಧರ್ಮದ ಸಹೋದರ ಯಾರೇ ಇರಬಹುದು, ಜೀವನ ಮರಣದ ಸಂದರ್ಭದಲ್ಲಿ ಆ ರಕ್ತ ಬೇಕಾದಂತಹ ಸಂದರ್ಭದಲ್ಲಿ ಅವ ಹೇಳುವುದಿಲ್ಲ ನನಗೆ ಮುಸಲ್ಮಾನ ರಕ್ತ ಬೇಡ ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ. ಅವನಿಗೆ ಬೇಕು ನಾನು ಹೇಗಾದ್ರೂ ಮಾಡಿ ಬದುಕುಳಿಬೇಕು, ರಕ್ತ ಯಾರಿಗೂ ಆಗ್ಬಹುದು, ಅದು ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗ, ಮುಸಲ್ಮಾನ, ಹಿಂದೂ, ಕ್ರೈಸ್ತ ವ್ಯತ್ಯಾಸ ಇಲ್ಲ, ಅವರಿಗೆ ರಕ್ತದ ಅವಶ್ಯಕತೆ ಮಾತ್ರ ಬೇಕಾದ್ದು. ಆಗ ಅವರು ಜಾತಿಯ ಧರ್ಮದ ಬಗ್ಗೆ ಮಾತಾಡುವುದಿಲ್ಲ, ಬದುಕಿರುವಾಗ ಜಾತಿ ಧರ್ಮದ ವಿಚಾರಗಳು. ಆದ್ದರಿಂದ ನಮ್ಮ ಸಕಾಫ್ ಉಸ್ತಾದರು ಒಂದು ಮಾತು ಹೇಳಿದರು, ಮುಸಲ್ಮಾನ ರಕ್ತದ ಬಣ್ಣ ಅದು ಹಸಿರು ರಕ್ತ ಅಲ್ಲ, ಅಥವಾ ಹಿಂದೂ ಧರ್ಮದವನು ಕೆಂಪು ರಕ್ತ ಅಲ್ಲ, ಎಲ್ಲ ಧರ್ಮದವರ ರಕ್ತ ಕೂಡ ಅದು ಒಂದೇ ಬಣ್ಣದ, ಕೆಂಪು ಬಣ್ಣದ ಒಂದೇ ಬಣ್ಣದ ರಕ್ತ ಎಂಬುದನ್ನು ಅವರು ಉಲ್ಲೇಖ ಮಾಡಿದರು. ಆದ್ದರಿಂದ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ಜಾತಿಯ ಧರ್ಮದ ವಿಷಬೀಜವನ್ನು ಬಿತ್ತುವುದು ಮಾತ್ರ ಅಲ್ಲದೆ ನಾವು ಗಂಭೀರವಾಗಿ ಆಲೋಚನೆ ಮಾಡಿದರೆ ಈ ಸಮಾಜ ಹುಟ್ಟಿದ ನಾವೆಲ್ಲರೂ ಕೂಡ ಒಂದಾಗಿರಬೇಕು, ಒಂದಾಗಿ ಬದುಕಬೇಕು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಉಸ್ತಾದರು ಒಂದು ಮಾತು ಹೇಳಿದರು, ನಿನ್ನ ನೆರೆ ಕೆರೆಯವರ ಬಗ್ಗೆ ಅವರು ಮಾತಾಡಿದರು, ನಾವು ಇದನ್ನು ಗಂಭೀರವಾಗಿ ತಿಳ್ಕೊಳ್ಬೇಕು. ಅವರು ಹೇಳಿದ್ರು ನಾವು ನಮ್ಮ ಜೀವನದಲ್ಲಿ ಅನುಸರಿಸಬೇಕು, ಮುಸಲ್ಮಾನ ಸಮುದಾಯದ ನಾವು ಅದನ್ನು ಅನುಸರಿಸಬೇಕು. ನಿನ್ನ ನೆರೆಕರುವಲ್ಲಿ ಹಸಿದ ಹೊಟ್ಟೆಯಲ್ಲಿದ್ದಾಗ ಅವನಿಗೆ ನೀನು ಊಟವನ್ನು ಕೊಡಬೇಕು, ಅವನ ಹಸಿವನ್ನು ನೀಗಿಸಿದ ಮೇಲೆ ನೀನು ಊಟ ಮಾಡಬೇಕೆಂಬ ರೀತಿ ಅತ್ಯಂತ ಪರಿಣಾಮಕಾರಿಯಾದಂತ ಮಾನವ ಜಗತ್ತಿಗೆ ಸಂದೇಶವನ್ನು ಸಾರಿದಂತ ಇಸ್ಲಾಂ ಧರ್ಮ, ಅದನ್ನು ಅರ್ಥ ಮಾಡಿಕೊಳ್ಬೇಕು. ನಾವಿದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಇವತ್ತು ಸಮಾಜದ ಅಪಸ್ವರದ ವಿಚಾರಗಳು ಬರುವಂತ ರೀತಿಯ ಅವಕಾಶಗಳಾಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಎಲ್ಲ ವಿಚಾರಗಳನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮತ್ತೊಬ್ಬರಿಗೆ ಪಾಠ ಮಾಡುವಂತ ಕೆಲಸ ಇವತ್ತು ಮಾಡಬೇಕಾಗಿದೆ. ನಾನು ಅದನ್ನು ಅಳವಡಿಸಿದೆ, ಮತ್ತೊಬ್ಬರಿಗೆ ಹೇಳುವಂತ ರೀತಿಯ ಅವಕಾಶ ನನಗೆ ಖಂಡಿತವಾಗಿಲ್ಲ. ಆದ್ದರಿಂದ ಮತ್ತೊಮ್ಮೆ ಎಸ್ಎಸ್ಎಫ್ ಮಂಚ್ ಸೆಕ್ಟರ್ನ ಅಧ್ಯಕ್ಷರಿಗೆ, ಪದಾಧಿಕಾರಿಗಳ ಸದಸ್ಯರಿಗೆ ವಿಶೇಷವಾದಂತಹ ಆರ್ಥಿಕವಾದಂತಹ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಕೂಡ ಕೇವಲ ರಕ್ತದಾನ ಮಾತ್ರ ಅಲ್ಲ, ನಿಮ್ಮ ಸಮಾಜಮುಖಿಯಾದಂತಹ ಕಾರ್ಯಕ್ರಮ ಯಾವುದೇ, ಹೃದಯ ವೈಶಾಲ್ಯತೆಯಿಂದ ಕೂಡಿದಂತಹ ಕಾರ್ಯಕ್ರಮಗಳಿವೆ, ಎಲ್ಲರನ್ನು ಕೂಡ ಒಗ್ಗೂಡಿಸುವಂತ ಕಾರ್ಯಕ್ರಮಗಳಿವೆ. ಅದನ್ನು ಖಂಡಿತವಾಗಿ ನೀವು ಇದರ ಹಿಂದೆ ಮಾಡಿದಂತ ರೀತಿಯ ಮುಂದಿನ ದಿನಗಳಲ್ಲಿ ಕೂಡ ನೀವು ಮುಂದುವರಿಸಿಕೊಂಡು ಹೋಗಬೇಕು. ನಮ್ಮೆಲ್ಲರ ಸಹಕಾರ ಖಂಡಿತವಾಗಿ ನಿಮಗೆ ಇದೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಇವತ್ತು ಏನಪ್ಪಯ್ಯ ಆಸ್ಪತ್ರೆಯ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂತಹ ಸಹಕಾರ ಮಾಡಿದರೆ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ, ಮುಂದಿನ ದಿನ ಕೂಡ ಈ ಕಾರ್ಯಕ್ರಮ ಇನ್ನೂ ಕೂಡ ಒಂದು ಹೊಸ ದಾಖಲೆ ಅಂತ ಮುಂದೆ ಸಾಗಲಿ. ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು, ಅದು ನಮ್ಮ ಕರ್ತವ್ಯ, ಅದು ನಮ್ಮ ಜವಾಬ್ದಾರಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಒಂದು ಒಳ್ಳೆಯ ಅವಕಾಶಕ್ಕಾಗಿ ವಂದಿಸುತ್ತಾ, ಕೊನೆಯದಾಗಿ ಒಂದು ಮಾತು ಹೇಳಿದ್ರೆ, ದಾನದಲ್ಲಿ ಹಲವಾರು ದಾನಗಳು ನಾವು ಕಾಣಬಹುದು. ವಸ್ತ್ರದಾನ ಇದೆ, ಅನ್ನದಾನ ಇದೆ, ವಿದ್ಯಾದಾನ ಇದೆ. ಎಲ್ಲ ದಾನಗಳನ್ನು ಮೆಟ್ಟಿ ಇವತ್ತು ಪ್ರಥಮ ಸ್ಥಾನದಲ್ಲಿ ನಾವು ಬರುವಂತ ಒಂದು ದಾನ ಇದ್ರೆ ಅದು ರಕ್ತದಾನ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದಂತ ವಿಚಾರ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ಮಾಡಿಕೊಟ್ಟಂತ ಎಸ್ಎಸ್ಎಫ್ ಮಂಚಿ ಸೆಕ್ಟರ್ನ ನಮ್ಮ ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ನನ್ನ ಸ್ನೇಹಿತರಾದಂತಹ ಹಂಸಾರ್ ಅವರಿಗೆ, ಇಬ್ರಾಹಿಂ ಅವರಿಗೆ ಎಲ್ಲರಿಗೂ ವಂದಿಸುತ್ತಾ ನಮ್ಮ ಮಾತ್ರ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಅಸ್ಸಲಾಮು ಅಲೈಕುಂ.